ಅಲ್ಲೇ ಏನು ಮೋಡಿ ಮಾಡ್ತೀಯಕ್ಕ. ನಿನ್ನ ಈ ಮಾತುಗಳನ್ನ ಕೇಳಿದ್ರೆ ರಾಂಗ್ ಸೈಡ್ ನಲ್ಲಿ ಬಂದಿದ್ದು ಆಟೋ ಚಾಲಕನ ಅಥವಾ ನೀವಾ ಅನ್ನೋ ಡೌಟ್ ಬರುತ್ತೆ. ಸಾರ್ಥಕ ಆಯ್ತು ಬಿಡು, ಆನೆ ನಡೆದಿದ್ದೇ ದಾರಿ ಅನ್ನೋ ಗಾದೆಗೆ ನೀನ್ ಸರಿಯಾಗಿದ್ಯಾ. ನಿಂಗೊಂದ್ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಂದಿದ್ದೇ ರಾಂಗ್ ಸೈಡ್ ನಲ್ಲಿ, ಅದು ಒನ್ ವೇ ನಲ್ಲಿ, ಅದ್ರ ಮೇಲೆ ಆಟೋ ಚಾಲಕನ ಮೇಲೆ ದರ್ಪ ಬೇರೆ. ಅದಕ್ಕಿಂತ ಹೆಚ್ಚಾಗಿ ಕೆಟ್ಟದಾದ ಪದಗಳ ಬಳಕೆ. ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಾರಿ ಅನ್ನೋದು ಇದಕ್ಕೇನಾ? ನೀವು ಮಾಡಿರೋ ತಪ್ಪನ್ನ ಹೇಳಿದ್ರೆ ಎದ್ ಬಂದ್ ಎದೆ ಮೇಲೆ ಒದ್ರು ಅನ್ನೋ ಹಾಗಾಗಿದೆ ನೋಡಿ ಈ ಮಹಿಳೆಯ ದರ್ಪ. ಒನ್ ವೇ ನಲ್ಲಿ ಬಂದಿದ್ದು ಅದಲ್ದೆ ರಾಂಗ್ ಸೈಡ್ ನಲ್ಲಿ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೈಯಪ್ಪನಹಳ್ಳಿಯ ಫ್ಲೈಓವರ್ ಮೇಲೆ ಮಹಿಳೆ ಈ ರೀತಿಯ ಹುಚ್ಚಾಟವಾಡಿದ್ದಾಳೆ. ರಾಂಗ್ ಸೈಡ್ ನಲ್ಲಿ ಬಂದು ಆಟೋಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ಇದನ್ನ ಪ್ರಶ್ನೆ ಮಾಡಿದ ಆಟೋ ಚಾಲಕನಿಗೆ ಟ್ರಾಫಿಕ್ ಪೊಲೀಸರ ಮುಂದೆಯೇ ಕೆಟ್ಟ ಪದಗಳನ್ನ ಬಳಸಿ ನಿಂದಿಸಿ ರೌದ್ರ ನರ್ತನ ಮಾಡಿದ್ದಾಳೆ. ಈ ಶತಮಾನದ ಮಾದರಿ ಹೆಣ್ಣಿನ ಬಾಯಲ್ಲಿ ಎಂತೆಂಥ ಮಾತು ಬಂತು ನೋಡಿ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆದ್ರೂ ಸ್ಕೂಟಿ ರೈಡ್ ಮಾಡ್ಕೊಂಡು ಬಂದ ಲೇಡಿ ಸೌಂಡ್ ಮಾತ್ರ ಒಂಚೂರು ಕಡಿಮೆ ಆಗಿರಲಿಲ್ಲ. ಪುಡಾಂಗ್ ಅನ್ನೋ ಪದ ಬಳಕೆ ಬೇರೆ. ಮಾಡದ ತಪ್ಪಿಗೆ ಪಾಪ ಆಟೋ ಡ್ರೈವರ್ ಬೈಗುಳ ಕೇಳಿದ್ದಾನೆ. ಅದೇನೇ ಹೇಳಿ, ಈ ಲೇಡಿ ಹೀಗೆ ರಾಂಗ್ ಸೈಡ್ ನಲ್ಲಿ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು ನಿಜಕ್ಕೂ ಕೂಡ ತಪ್ಪು. ಈ ರೀತಿಯಾಗಿ ಹಲ್ಲೆ ಮಾಡೋದು, ಹೈಡ್ರಾಮಾ ಮಾಡೋದು, ರೋಡ್ ರೇಜ್ ನ ಜಾಸ್ತಿ ಮಾಡ್ತಾ ಇರೋದು ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇನ್ನಾದ್ರೂ ಕೂಡ ಟ್ರಾಫಿಕ್ ಪೊಲೀಸರು ನಿಂತು ಇಂತಹ ಡ್ರಾಮಾವನ್ನ ನೋಡೋ ಬದಲು ಗೂಂಡಾವರ್ತನೆ ತೋರುವಂತಹ ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಿದೆ. ಎಲ್ಲಿಂದ ಬರ್ತೀರಾ ನೀವು? ಗಾಡಿ ಗೊತ್ತಾವ್ರು ಒಂದೇ ಗಾಡಿ ಎತ್ತಿ ಯಾರು ಬಂದವರು ಯಾರು ತಪ್ಪಣ ಗತ್ತಿ ನೋಡಿ ಎಷ್ಟೋ ಜನ ನಿಂತ್ಕೊಂಡು ಗತ್ತಿ ಟ್ರಾಫಿಕ್ ಅಲ್ಲಿ ತನ ಆಯ್ತು. ನೀನ್ ನನ್ ಯಾಕೆ ಬಂದು ತುಗ್ದೆ? ಪುಡಿಂಗ ನೀನು? ಹೌದು, ನೀನು ಒಂದ್ ವೇಳೆ ನಾನಲ್ಲ ಅಂದ್ರೆ ನೀನ್ ಒಂದ್ ವೇಳೆ ಬಂದೇ ಇಲ್ಲ. ನಾನೆಲ್ಲ